ಸಚಿನ್ ಶೆಟ್ಟರ್ ಬಾಕ್ಸ್ ಸಚಿನ್ ಶೆಟ್ಟಿ ಫೋನ್ ಇತ್ತಾರಡ ಸೊ ಇರಗೊಂಜಿ ಎನ್ನ ಒಂಜಿ ಏನೋ ಅಂತಿನ ಸಲಹೆ ಅಡ್ವೈಸ್ ಇದು ಕೊಲಾಬ್ ವಿಡಿಯೋ ಮಲ್ಪೆರೆ ಬಲ್ಲಿ ಆಕ್ಚುಲಿ ಇರೊಂಜಿ ಮಲ್ಲ ಸೆಲೆಬ್ರಿಟಿ ಸೊ ಇರ್ ಕೊಲಾಬ್ ಮಲ್ತಿನಲ್ಲ ಖುಷಿ ಅಂಡ್ ಅವು ತೂದು ಬಟ್ ಏನಪ್ಪ ಬಂದಾಗ ಮಸ್ತ್ ಜನ ಬರೋದಿಲ್ಲ ಹಾರ್ಡ್ ಎಫರ್ಟೆಡ್ ವೀಡಿಯೋಸ್ ಮಲ್ತು ಪಾಡೊಂದು ಪುನಃ ಯೂಟ್ಯೂಬರ್ನಾಗ ಲೈಕ್ ಒಂತೆ ಡೌನ್ ಫಾಲ್ ಉಂಟು ಸೊ ಅಂಚ ಇನ್ನು ಕೊಲಾಬ್ ವೀಡಿಯೋಸ್ ಎಸ್ ಸಬ್ಸ್ಕ್ರೈಬರ್ಸ್ ಪೂರ ಆಪೇರು ಬಟ್ ಅವು ಕಡಿಮೆ ಮಲ್ಪಲೆ ಒಂದು ಯಾನ್ ಬನ್ನ ಟೀಚರ್ ಬಿಲ್ಲೆ ಒಂಜಿ ಸೈಡ್ ಎಂಕಲ್ಲ ಸಬ್ಸ್ಕ್ರೈಬರ್ ಜರ್ನಿಗಳು ಕೊಲಾಬ್ ಸೊ ನಮ್ಮ ಕಂಟೆಂಟ್ ಕ್ರಿಯೇಟರ್ ಧನುಷ್ ಎದುರು ಪೋಂದುಲ್ಲೇರು ತೂವಲ್ಲಿ ಗಿಳಿತ ಚಿಕ್ಕ ಬೀಗಿ ಬಿಲ್ಲು ಇದ್ದಾರೆ ಅವ್ರು ಸಹ ನೋಡ್ತಿದ್ದಾರೆ ಸೊ ದೇವರ ಕೃಪೆಯಿಂದ ನಾವು ಹೊರಟಿರುವಂಥದ್ದು ಇವತ್ತು ನಾವು ಹೊರಟಿರುವಂಥದ್ದು ಮಡಿಕೇರಿಗೆ. ನಾನು ಕಾರ್ತಿಕ್ ಹಾಗೆ ನಮ್ಮ ಅಣ್ಣನವರು ಹಾಗೆ ಅತ್ತಿಗೆ ಹಾಗೂ ಆಕಾಂಕ್ಷ ಅವರು ಬ್ಲಾಗರ್ ಕೂಡ ಇದ್ದಾರೆ. ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗಿದೆ. ಇನ್ನೇನೆ ಕೆಲವು ನಿಮಿಷಗಳಲ್ಲಿ ಕಿಂಜಿಮೂಲ್ಕಿ ಕ್ರಾಸ್ ಆಗ್ತಾ ಇದ್ದೇವೆ. ಸೊ ನೀವು ನೋಡ್ಬೋದು ಸ್ವಲ್ಪ ನಮ್ದು ಸ್ಟಿಕ್ ಹೀಗೆ ತಿರುಗಿಸ್ತೇನೆ. ಡ್ರೈವಿಂಗ್ ಸೀಟಲ್ಲಿ ಕಾರ್ತಿಕ್ ಅಲಿಯಾಸ್ ಕೋರಿ ಅವರು ಕೂತಿದ್ದಾರೆ. ಈಗ ಕಿಂಜಿಮುಲ್ಕಿ ಗೋಪುರದಿಂದ ಕೆಳಗೆ ಹೋಗ್ತಾ ಇದ್ದೇವೆ. ಜರ್ನಿ ನೋಡ್ಬೋದು, ಸೂರತ್ಕಲ್, ಕಣ್ಣೂರು, ಕೊಚ್ಚಿ. ಈಗ ನಾವು ವಿದ್ಯಾರ ಬ್ರಿಡ್ಜ್ ದಾಟಿದ್ದೇವೆ. ಈಗ ನಾವು ಕಟ್ಪಾಡಿ ದಾಟಿದ್ದೇವೆ. ನೋಡ್ಬೋದು ನೀವು, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಒಂದು ಬ್ಲಾಗ್ ನಿಗಲಿ ಶಾರ್ಟ್ ವಿಡಿಯೋ ಮಾಡಿದೆ ನನ್ನ ದೇವಸ್ಥಾನದ. ಓಕೆ, ವೀಕ್ಷಕರೇ, ಹಲವು ದಿವಸಗಳ ನಂತರ ನಾವೊಂದು ಲಾಂಗ್ ಟೂರಿಗೆ ಹೊರಟಿರುವಂತದ್ದು. ಲಾಸ್ಟ್ ಇಯರ್ ಬಿಜಾಪುರ, ಈ ವರ್ಷ ಸರಿಸುಮಾರು 1 ವರ್ಷಗಳ ನಂತರ ನಾವು ಹೊರಟಿರುವಂತದ್ದು. ಬಿಜಾಪುರಕ್ಕೆ ಹೋಗಿರುವಂತಹ ಬ್ಲಾಗ್ಗಳನ್ನು ನಾವು ಹಾಕಿದ್ದೇವೆ. ಸೊ ಅದರಲ್ಲಿ ಒಬ್ಬಾಕೆ ಮಿಸ್ಸಿಂಗ್, ಅಲ್ಲ ಇಬ್ರು ಮಿಸ್ಸಿಂಗ್ ಇದ್ದಾರೆ, ಶಶಾಂಕ್ ಮತ್ತೆ ಮಿಸ್ ಅಕ್ಷತಾ. ಸೊ ಜರ್ನಿ ಸ್ಟಾರ್ಟ್ ಆಗಿದೆ. ನಿಮ್ಗೆಲ್ಲ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಬಾರಿ ಕುತೂಹಲಡು ನಿಗಲ್ ಕಾತೊಂದುಲ್ಲ ಬಂದೆ. ಸೊ ಇತ್ತೆ ಕಾಪು ದೇವಸ್ಥಾನದ ಮಾರಿಗುಡಿ ದೇವಸ್ಥಾನದಲ್ಲಿ ಕ್ರಾಸ್ ಆಗೋದಿಲ್ಲ ತೂವಲಿದ್ದೆ. ಎಸ್, ಸೊ ಇತ್ತೆ ಪನಿ ಬರ್ಸ ಬರ್ರೆ ಶುರು ಆಗ್ತಾನೆ ತೂವಲಿ. ಸೊ ರ್ಯಾಶ್ ಡ್ರೈವಿಂಗ್ ಕಾರ್ತಿಕ್ ಫುಲ್ ಸ್ಪೀಡ್ ಅಂಕೆಲ್ಲ ತೂವಲಿ ನೀರು 96 ಆಕ್ಸಿಡೆಂಟ್ ಅಂಕೆಲ್ಲ ಗೊತ್ತೇ ಅವನಿಂಜಿ ಮೂತಿ ನಂಗೆ ಐವಡ್ ಬೈಲ್ ಅಂದ್ಕೊಂಡು. ಸೊ ನಮ್ಮ ಕಂಟೆಂಟ್ ಕ್ರಿಯೇಟರ್ ಧನುಷ್ ಎದುರು ಪೋಂದುಲ್ಲೇರು ತೂವಲ್ಲಿ ಗಿಳಿತ. ಅವ್ರು ತಮಿಳ್ನಾಡ್ದ ನೋಡಿ ಮಾರೆ ಪಕ್ಕಡೆ ಅವು ತೂವಲ್ಲಿ ಅವು ಧನುಷ್ ಹತ್ತಿಯೇ ಧನುಷ್ ಅಲ್ಲ ಅದು. ಸೊ ಧನುಷ್ ಅಂದ್ಕೊಂಡೆ, ಅವ್ರದ್ದು ಸೇಮ್ ಗಾಡಿ. ಧನುಷ್ ಅವ್ರು ನೋಡ್ತಿದ್ರೆ ಅವ್ರಿಗೂ ಆ ಗಾಡಿ ಬಗ್ಗೆ ಸ್ವಲ್ಪ ನೋಡಿ. ಅದೇ ಗಾಡಿ, ಕೆಂಪು ಕಲರ್ ಗಾಡಿ. ಇದು ಕೇರಳದ್ದು, ತಮಿಳ್ನಾಡು ಗಾಡಿ ಇದು. ಗಾಯ್ಸ್, ನಮ್ಮ ಉಜ್ಜಿಲ ಶ್ರೀ ಮಹಾಲಕ್ಷ್ಮಿ ಟೆಂಪಲ್ದಲ್ಲೆಲ್ಲ ಕ್ರಾಸ್ ಆಯ ಬರ್ಸ ಹೆವಿ ಬರೋದುಂಟು. ಸೊ ಕುಟ್ಲ ಕೈತಲ್ ಬರ್ನ ನಿಗಲಿ ಬರ್ಸ ಸ್ಟಾರ್ಟ್ ಆಗ್ತದೆ ಚಾನ್ಸಸ್ ಉಂಟು.
ಏರ್ ಮತ್ತು ಹೊಸ ವೀಕ್ಷಕರೇನಂತೂ ಒಂದು ಸಬ್ಸ್ಕ್ರೈಬ್ ಮಾಡ್ಲೆ ಈಗೆಲ್ಲ ಕಾರು ರೈನ್ ಕೋಟ್ ಮಾಡೋಲ್ಲ. ಸೊ ಜರ್ನಿ ತಿಳಿ ಈ ರೈನಿ ಸೀಸನ್ ಜರ್ನಿ ಮಲ್ಪನ ಖುಷಿ ಇದೆ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಬೇಕು ಅಂತಾರೆ. ಸೊ ಆ ಸಚಿನ್ ಶೆಟ್ಟರ್ ಬಾಕ್ಸ್ ಸಚಿನ್ ಶೆಟ್ಟಿ ಫೋನ್ ಇತ್ತಾರಲ್ಲ. ಸೊ ಇರಗೊಂಜಿ ಸಲಹೆ ಅಡ್ವೈಸ್ ಇದು ಕೊಲಾಬ್ ವಿಡಿಯೋ ಮಲ್ಪೆರೆ ಬಲ್ಲಿ ಆಕ್ಚುಲಿ ಇರೋದು ಸೆಲೆಬ್ರಿಟಿ. ಸೊ ಇವ್ರು ಕೊಲಾಬ್ ಮಲ್ತಿನಲ್ಲ ಖುಷಿ ಇಂಕ ಅವು ಬಟ್ ಏನೋ ಬಂದಾಗ ಮಸ್ತ್ ಜನ ಬರೋದಿಲ್ಲ. ಹಾರ್ಡ್ ಎಫರ್ಟೆಡ್ ವೀಡಿಯೋಸ್ ಮಲ್ತು ಪಾಡೊಂದು ಪುನಃ ಯೂಟ್ಯೂಬರ್ನಾಗ ಲೈಕ್ ಅಂತ ಡೌನ್ ಫಾಲ್ ಉಂಟು. ಸೊ ಅಂತ ಇನ್ನು ಕೊಲಾಬ್ ವೀಡಿಯೋಸ್ ಎಸ್ ಸಬ್ಸ್ಕ್ರೈಬರ್ಸ್ ಪೂರ ಆಗ್ತಾರೆ ಬಟ್ ಅವು ಕಡಿಮೆ ಮಲ್ಪಲೆ ಒಂದು ಯಾನ್ ಬನ್ನ ಟೀಚರ್ ಬಿಲ್ಲೆ ಇರ್ತದೆ ಒಂಜಿ ಸೈಡ್ ಹೆಂಕಲ್ಲ ಸಬ್ಸ್ಕ್ರೈಬರ್ ಜರ್ನಿಗಳು ಕೊಲಾಬ್. ಈಗ ನಾವು ಎಲ್ಲಿ ಇದು ಟೋಲ್ ಗೇಟಿಗೆ ಬಂದಿದ್ದೇವೆ. ಕಟ್ಮಂಡು ಯಜಮಾಡಿ ಟೋಲ್ ಗೇಟಿಗೆ ಬಂದಿದ್ದೇವೆ. ಪಾಪ ಇಲ್ಲಿ ಪೊಲೀಸ್ ಹಿಡಿದಿದ್ದಾರೆ ಅನ್ಸುತ್ತೆ, ಹೆಲ್ಮೆಟ್ ಇರಲಿಲ್ಲ ಇಲ್ವಾ? ಅವ್ರು ನಿಂತದ ಎಷ್ಟು. ಓಕೆ, ಅಲ್ಲಿ ಧ್ರುವ್ ಅನ್ನೋ ಒಂದು ಎಂತಿದು ಗಾರ್ಡನ್ ಮಿನಿ ಹಾಲ್ ಇದೆ. ಸೊ ನೋಡ್ಬೋದು ರೇಂಜ್ ರೋವರ್. ಯಾರು ಬರೋದು? ಪ್ರಮೋದ್ ಮಧುರಾಜ್ ಹೋದ್ರು ಅನ್ಸುತ್ತೆ. ರೇಂಜ್ ರೋವರ್ ಆಯ್ತು ನೋಡಿ. ಟೋಲ್ ಗೇಟಲ್ಲಿ ಮುಂಚೆ ಎಷ್ಟು ಕಷ್ಟ ಆಗ್ತಿತ್ತು, ಈಗ ಫಾಸ್ಟ್ ಆಗಿ ಆಗ್ತಾ ಇಲ್ಲ ಅನ್ಸುತ್ತೆ. ಆಯ್ತು, ಮುಂಚೆ ನಾವು ನಿಂತು ಹೋಗ್ತಾ ಇದ್ವಿ, ಅದೊಂದು ಕಾಲ ಇತ್ತು. ಸೊ ಈಗೆಲ್ಲ ಟೆಕ್ನಾಲಜಿ ಬಂದಮೇಲೆ ತುಂಬ ಈಸಿ ಆಗಿದೆ. ಟೋಲ್ ಗೇಟಲ್ಲಿ ದುಡ್ಡು ಲೋಡ್ತಾರೆ ಅಂತಿದ್ರು, ಗೊತ್ತಿಲ್ಲ. ನಮ್ಮಲ್ಲಿ ಲೂಟಿದ್ರು ಗೊತ್ತಾಗಲ್ಲ. ಆನ್ಲೈನ್ ನಮ್ದು ಲೋಟಿದ್ರೆ ಪರವಾಗಿಲ್ಲ ಅಂತಿದ್ದಾರೆ. ನಾನು ನವಯುಗದವರಿಗೆ ಬೈಯೋದಿಲ್ಲ, ಯಾಕಂದರೆ ಅವರು ಏನು 10 ವರ್ಷ ಲೈಫ್ ಕೊಟ್ಟಿದ್ರು. ಆ ರೋಡು 10 ವರ್ಷ ಬಂದಿದೆ. ಸೊ 10 ವರ್ಷ ಆದಮೇಲೆ ಇನ್ನೇನು ಅನ್ನೋದು ಪ್ರಶ್ನೆ ಆಗಿತ್ತು. ಸೊ ಈಗ ನೋಡ್ಬೋದು ಅಲ್ಲಲ್ಲಿ ಹೊಟ್ಟೆಗಳು ನೋಡ್ಬೋದು. ಸೊ ನಾನು ಯಾರನ್ನು ದೂರ್ತಾ ಇಲ್ಲ. ನಮ್ಮ ಈ ರೀತಿ ಈತ ಸಲ ಮಲ್ಪೆದ ರೊಟ್ಟು ಪೋಯರು ವರಾಂಡಲ್ಲ ಪಾತೇರಿ ಯಾರು ಏನ್ ಚರ್ಚೆ ಆಗ್ತಿದೆ ಅಂದ್ರೆ ರೋಡ್ ಬಗ್ಗೆ ಮಾತಾಡ್ತಿದ್ದಾರೆ. ಆಕ್ಚುಲಿ ಹೊಂಡ ಆಗಿದೆ. ಸೊ ಕಾರ್ತಿಕ್ ಅವರು ಹೇಳ್ತಿದ್ದಾರೆ ರೋಡ್ ಎಲ್ಲ ಹೊಂಡ ಆಗಿದೆ, ನೀವು ಕಂಪ್ಲೇಂಟ್ ಮಾಡ್ತಿಲ್ಲ ಅಂತ ಅವರು ಹೇಳಿದ್ರು. ನಮ್ಮ ಹೆಣ್ಮಗ. ಸೊ ನನ್ನ ಪ್ರಕಾರ ಹೌದು, ನಾವು ಜವಾಬ್ದಾರರಾಗಬೇಕು ಇದಕ್ಕೆ. ನಾವು ಒಬ್ರು ಆದರೆ ಸಾಧ್ಯ ಇಲ್ಲ, ಎಲ್ಲರೂ ಒಟ್ಟಿಗೆ ನಿಂತು ನಿರ್ಧಾರವನ್ನು ತಗೊಳ್ಬೇಕು. ಯಾಕಂದರೆ ಟ್ಯಾಕ್ಸ್ ನಾವು ಹಣ ಕಟ್ತೇವೆ ಹೌದು, ಬಟ್ ನಮ್ಮಂಥ ಹೈ ಪಾಪ್ಯುಲೇಟೆಡ್ ಕಂಟ್ರಿಯಲ್ಲಿ ನಮ್ಮ ಟ್ಯಾಕ್ಸ್ಗಳು ಎಲ್ಲಿ ಹೋಗ್ತದೆ ಏನು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಈ ಕಾನ್ಸೆಪ್ಟ್ ಬಟ್ ನಾನೇನು ಹೇಳೋದಂದರೆ ರೋಡನ್ನು ನಾನು ದೂರೋದಿಲ್ಲ. ಆ್ಯಕ್ಚುಲಿ ಚೇಂಜ್ ಆಗಬೇಕು. ಏನು ಚೇಂಜ್ ಆಗಬೇಕು? ನಾವು ಚೇಂಜ್ ಆಗಬೇಕು. ಸೊ ನಾವು ಅನ್ನೋದು ತಪ್ಪು, ನಾನು ಚೇಂಜ್ ಆಗಬೇಕು ಫಸ್ಟು. ಯಾಕಂದರೆ ನನ್ನ ಕಣ್ಮುಂದೆ ತಪ್ಪುಗಳು ನಡೀತಾ ಇದ್ದರು ಮತ್ತೆ ನಾನು ಸಮರ್ಥನೆ ಕೊಡ್ತಾ ಹೋದರೆ ಸೊ ಅವನು ಕಂಪ್ಲೀಟ್ ದೇಶವನ್ನು ಹಾಳು ಮಾಡ್ತಾನೆ ಅನ್ನೋದು ನಮ್ಗೆ ಗೊತ್ತಿದೆ. ಗೊತ್ತಿದ್ದು ನಾವು ಅವನ ಕೈಯಲ್ಲಿ ನಾವು ಅಧಿಕಾರ ಕೊಟ್ಟರೆ ಏನಾಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸೊ ನಾನು ಚೇಂಜ್ ಆಗಬೇಕು ಫಸ್ಟ್ ಆಫ್ ಆಲ್. ನಾವೆಲ್ಲರನ್ನ ಪ್ರೀತಿಸ್ತೇವೆ, ಹಾಗೆ ನಮ್ಮ ದೇಶವನ್ನು ಕೂಡ ಪ್ರೀತಿಸಬೇಕು. ಸೊ ಜಸ್ಟ್ ಮಿಸ್ ಆದ್ರೆ ಆ ಕಡೆ ಒಬ್ರು. ಈಗ ಇಂಡಿಯಾ ಏನು ಮಾಡೋಕ್ಕಾಗಲ್ಲ, ರೂಲ್ ಇಲ್ಲ. ಸೊ ಆ ಥರ ಹೋದರೆ ಫಾರಿನಲ್ಲಿ ಬಂದರೆ ಸರಿಯಾಗಿ ನೀವು ಅಪರಿಚಿತ್ ಮೂವಿ ನೋಡ್ಬೋದು. ಸೊ ಅದನ್ನು ಬೆಸ್ಟ್ ಎಕ್ಸಾಂಪಲ್ ಆಗಿ ತಗೊಳ್ಬೋದು. ಅದು ಗರುಡ ಪುರಾಣಂಗಳನ್ನು ಆಧರಿಸಿ ಮಾಡಿರುವಂತಹ ಮೂವಿ. ಗರುಡ ಪುರಾಣಮಲ್ಲಿ ಏನೆಲ್ಲ ಶಿಷ್ಯಗಳಿವೆ
ಅವೆಲ್ಲವನ್ನ ಸಂಕ್ಷಿಪ್ತವಾಗಿ ತೋರಿಸಿರುವಂತಹ ಮೂವಿ ನೋಡ್ಬೋದು ನೀವು. ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋಸ್ಗಳನ್ನು ಮಾಡಿದ್ದೇನೆ. ಸೊ ಕಾಳಜಿ ಅಂತ ಬರೋದು ನಮಗೆ 30+ ಆದಮೇಲೆ. ಅಲ್ಲಿ ತನಕ ನಮ್ಗೆ ಗೊತ್ತಾಗಲ್ಲ ಏನು ಮಾಡ್ತಿದ್ದೀವಿ ಏನಂತ. ಸೊ ಯಾರು ಘೋಷಣೆ ಕೂಗ್ತಾ ಅವ್ರ ಹಿಂದೆ ಓಡೋದು, ನಾವು ಹಾಗೆ ಮಾಡ್ತಾ ಇದ್ವಿ. ಮೆಚುರಿಟಿ ಯಾವಾಗ ಬರುತ್ತೆ ಅಂದರೆ ನಾವು ಬೇರೆ ದೇಶಗಳನ್ನು ಸುತ್ತಿದಾಗ, ಅಲ್ಲ ಬೇರೆ ದೇಶಗಳನ್ನು ನಾವು ಸುತ್ತಿದಾಗ ನಮಗೆ ಮೆಚುರಿಟಿ ಅನ್ನೋದು ಬರುತ್ತೆ. ನಾವು ಖಾಲಿ ಇಂಡಿಯಾದಲ್ಲಿದ್ದರೆ ನಮ್ಗೆ ಗೊತ್ತಾಗಲ್ಲ ಏನು ಡೆವಲಪ್ಮೆಂಟ್ ಆಗ್ತಿದೆ, ನಾವು ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೇವೆ, ಏನೂ ಗೊತ್ತಾಗೋದಿಲ್ಲ. ಬೇರೆ ದೇಶಗಳಿಗೆ ಹೋದರೆ ಎಲ್ಲವೂ ಗೊತ್ತಾಗುತ್ತೆ. ಸೊ ಇದನ್ನು ನನಗೆ ಹೇಳ್ಬೇಕನ್ನಿಸ್ತು, ಹೇಳ್ತೀನಿ ಕೂಡ. ಸೊ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಮಳೆ ನನಗೆ ಒಂದು ಕವನವನ್ನು ಹೇಳ್ಬೇಕನ್ನಿಸ್ತಾ ಇದೆ. ಅವನ ಅವರ ಆಫೀಸಲ್ಲಿ. ಸೊ ಕವನ ಅವರು ಆಫೀಸಲ್ಲಿ ಇದ್ದಾರೆ ಹೇಳ್ತಿದ್ದಾರೆ. ಸೊ ನನಗೆ ದಾರಾ ಬೇಂದ್ರೆ ಅವರು ತುಂಬ ಇಷ್ಟ. ಸೊ ಅವ್ರದ್ದು 4 ತಂತಿ ಅನ್ನೋದು ಒಂದು ಕವನ ಇದೆ ಅವ್ರದ್ದು. ನೋಡಿ ಹೇಳ್ತಾನೆ ಈಗ. ಅದು ನೋಡಿ ಹೇಳಲೇಬೇಕಾಗುತ್ತೆ. ಯಾಕಂದರೆ ಪ್ರಕೃತಿ ಯಾವ ರೀತಿ ಇದೆ ಈಗ, ಕೂಲಾಗಿ ಖುಷಿಯಾಗಿದೆ. ಯಾರುತ್ತಿದ್ದೆ ಎದುರಲ್ಲಿಲ್ಲ ಹೋಗುತ್ತೆ. ಈಗ ನಾವು ಪ್ರಿಯದರ್ಶಿನಿ ಸಹಕಾರಿ ಸಂಘ ಹಳೆ ಅಂಗಡಿ ಹತ್ರ ಇರುವಂತದ್ದು ನೋಡ್ಬೋದು ನೀವು. ಇದೊಂದು ಡೇಂಜರಸ್ ಕರ್ವ್. ಹೌದು, ಅಲ್ಲ ಇದು ಆಕ್ಸಿಡೆಂಟ್ ಝೋನ್ ಕೂಡ. ಕಾಲೇಜಿಗೆ ಬರ್ತಿರುವಾಗ ಉಂಟಲ್ಲ, ಇಲ್ಲಿ ಡೈಲಿ ಇರ್ತೀವಿ. ಇವರು ಆಕ್ಚುಲಿ ಶ್ರೀನಿವಾಸ್ ಕಾಲೇಜ್ ಮುಕ್ಕದಲ್ಲಿ ಕಲ್ತಿರುವಂತವರು. ಸೊ ನಿಮ್ಗೆ ಗೊತ್ತಿರ್ಬೋದು, ಮುಕ್ಕದಲ್ಲಿ ಸುಮಾರು ಆ ನೀರಿನ ಟ್ಯಾಂಕಿಗೆ ಒಂದು ಎಷ್ಟೋ ದಿವಸದಿಂದ ಬಿಟ್ಟಿದೆ. ಆ ನೀರನ್ನು ಕುಡಿದವ್ರು ಇವರೇ 3 ವರ್ಷ. ಅಲ್ಲ ಕಾಲೇಜ್ ತೋರ್ತಿತ್ತು, ಈಗ ಸರಿ ಮಾಡಿ, ಈಗ ಕ್ಲೀನ್ ಮಾಡಿದ್ದಾರೆ. ಫ್ಲೋರ್ ಅಲ್ಲೆಲ್ಲ ನೀರು ಕಾಲೇಜ್ ಎಲ್ಲ ತೋರ್ತಾ ಇತ್ತು. ಅಂದ್ರೆ ಕಾಲೇಜ್ ಬಗ್ಗೆ ಕಂಪ್ಲೇಂಟ್ ಅಲ್ಲ, ಇದು ಮ್ಯಾನೇಜ್ಮೆಂಟ್ ನಾವು ದೂರೋದಿಲ್ಲ. ನಾವು ಗೌರ್ಮೆಂಟ್ ಶಾಲೆಗಳನ್ನು ಇಂಪ್ರೂವ್ ಮಾಡಿಲ್ಲ, ಹಾಗೆ ಗೌರ್ಮೆಂಟ್ ಕಾಲೇಜ್ಗಳನ್ನು ಇಂಪ್ರೂವ್ ಮಾಡಿಲ್ಲ. ಸೊ ಹಾಗಾಗಿ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ, ಪ್ರೈವೇಟ್ಗಳಿಗೆ ಹೋಗಲೇಬೇಕಾಗತ್ತೆ, ಫೆಸಿಲಿಟಿ ಇಲ್ಲ. ಸೊ ಗೌರ್ಮೆಂಟ್ನ ನಾನು ದೂರ್ತಾ ಇಲ್ಲ. ಸೊ ಕಾರ್ತಿಕ್ ಅವರ ಎಕ್ಸ್ ಈ ಜಾಗದಲ್ಲಿ ಇದ್ರು ಅಂತ ಹೇಳ್ತಿದ್ದಾರೆ. ಇದು ಪ್ಲೇಸು ಹಳೆ ಅಂಗಡಿ ಪಾವಂಜೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಪಿಂಕ್ಯಕ್ಕನ ಕಣನಿಲ್ಲ ಅಲ್ಪನೆ ಅವ್ರ ಟೆಂಪಲ್ ಎದುರು ನಾಗನ ಪೂಜೆಯನ್ನ ಮಾಡ್ತೇವಲ್ಲ ಆ ಪ್ಲೇಸ್. ನಾಗನನ್ನ ನೋಡಿದ್ರೆ ಇಲ್ಲಿ ಬಂದು ಪಾಪ ಪರಿಹಾರವನ್ನ ಮಾಡೋದು ಪಾವಂಜೆ. ನಾವೀಗ ಇರುವಂತದ್ದು ಎಲ್ಲಿದು NIT ಇಲ್ಲೇ ಹಾಕೋದು. ನೆಕ್ಸ್ಟ್ NIT ಇಂಜಿನಿಯರಿಂಗ್ ಕಾಲೇಜ್ ನೋಡ್ಬೋದು. ಇಡೆಗೆ ಬರ್ರಿ ಸೊ ಇಲ್ಲಿ ಮೇಲ್ಗಡೆ NIT ರೈಟ್ ಸೈಡ್ ಲಗಲ್ ನಾವಿ ಅವ್ ಮಿತ್ತನ ಬ್ರಿಡ್ಜ್ ಉಂಡತ ಕಾಲಿ ಆಗನ ಕಾಲೇಜ್ ಹೋದ್ರೆ ಮಾತ್ರ ರೋಡ್ ದಾಂಟೇರು ಸ್ಟೂಡೆಂಟ್ಸ್ ನಗರ ಮಾತ್ರ. ಒಂಜಿ ಕಾಲೇಜ್ ಉಂಡತ ಮೊಗಲ ಒಂಜಿ ಬ್ರಾಂಚ್ ದಾತ ಮಲ್ಲೋಣ. NIT ಬಹಳ ದೊಡ್ಡ ಕಾಲೇಜ್ ರೋಡ್ ತುಂಡೆ ಸ್ಪೋರ್ಟ್ಸ್ ಒಂದೇ ಬ್ಯಾತೆ. ಸೊ ಬಹಳ ದೊಡ್ಡ ಕಾಲೇಜ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವೀಗ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ನೀರು ತೇಜ್ ಸುರತ್ಕಲ್ ಹೇಳ್ತಿದ್ದಾರೆ. ಸೊ ಪಾಪ ನೋಡಿ ಅವರು ರಟ್ಟನ್ನು ಇಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ ಗಾಡಿಯನ್ನು. ಎಲ್ಲಿ ಹೋಗ್ತಿದ್ದಾರೆ ಗೊತ್ತಾಗ್ತಿಲ್ಲ. ಗೋವಿಂದದಾಸ ಪದವಿ ಪೂರ್ವ ಕಾಲೇಜ್ ನೋಡ್ಬೋದು ನೀವು. ಗೋವಿಂದದಾಸ ನಾ ಕೇಳಿದ್ದೆ ಆವಾಗ. ಈಗ ನಾವು NIT ದಾಟಿ ಸುರತ್ಕಲ್ಗೆ ಬಂದಿದ್ದೇವೆ. ಸೊ ತುಂಬ ಹೊತ್ತಾಯಿತು. ಡ್ರೈವರ್ ತುಂಬ ಸ್ಲೋ ಇದ್ದಾರೆ. ಒಬ್ಬ KA-19 ಈ ಗಾಡಿ ಸ್ವಲ್ಪ ಓವರ್ ಆಗಿ ಹೋಗ್ತಾ ಇದೆ. ತುಂಬ ಬೆಚ್ಚದಿಂದ ಹೋಗ್ತಿದ್ದಾರೆ. ರೋಡಲ್ಲಿ ನೀರೆಲ್ಲ ನಿಂತಿದೆ ನೋಡ್ಬೋದು. ಹಾಗಾಗಿ ಅವರು ಬೆಚ್ಚದಿಂದ ಹೋಗ್ತಿದ್ದಾರೆ ಓವರ್. ಅದೇ ಗಾಡಿ. ಸೊ ನನ್ನ ಬ್ಲಾಗ್ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಬೇಕಂತಿಲ್ಲ. ನೋಡಿ ಮನುಷ್ಯ ಆದ್ಮೇಲೆ ಸೊ ಮನುಷ್ಯ ಏನೆಲ್ಲ ಮಾಡ್ತಾನೆ, ಏನೆಲ್ಲ ಸಾಹಸಗಳನ್ನ ಮಾಡ್ತಾನೆ. ಅಯ್ಯೋ ಅದು. ಸೊ ನಾವೀಗ ಬಂದಿರುವಂಥದ್ದು ರಾಜ್ ಬಿ ಶೆಟ್ಟಿ ಅವರ ಊರಿಗೆ, ಅಂದರೆ ಮಂಗಳೂರಿಗೆ ಬಂದಿರುವಂಥದ್ದು. ಬರ್ತಾ ಇದ್ದೀವಿ ನೋಡಿ ರಾಜ್ ಬಿ ಶೆಟ್ಟಿ ಅವರ ಊರಿಗೆ.
ಬಿ ಶೆಟ್ಟಿ ಅವರು ನೋಡ್ತಾ ಇದ್ರೆ ನನ್ನ ವಿಡಿಯೋನ, ಅವರಿಗೊಂದು ನಮಸ್ಕಾರ. ನಿಮ್ಮ ಮೂವಿಗಳು ನ್ಯಾಚುರಲ್ ಆಗಿರುತ್ತೆ, ಸೊ ಯಾಕಂದರೆ ನನಗೆ ಇಷ್ಟ ಆಗುತ್ತೆ ನಿಮ್ಮ ಮೂವಿಗಳು. ಸೊ ನಮಗೆ ಟಚ್ ಆಗುತ್ತೆ, ನಮ್ಗಂತಲ್ಲ ಇಡೀ ಕರ್ನಾಟಕದ ಜನಗಳಿಗೆ ಟಚ್ ಆಗ್ತಾ ಇದೆ. ಸೊ ಏನಿಲ್ಲ, ರಾಜ್ ಬಿ ಶೆಟ್ಟಿ ಅವರು ಹೀಗೆ ಫ್ಲೋ ಅಲ್ಲಿ ಹೋಗ್ತಾ ಇರಿ. ಹಾಗೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ರಿಚರ್ಡ್ ಆಂಥೋನಿ ಬಿಡ್ತಾನೆ ಸ್ವಲ್ಪ ಅಂತ ಹೇಳಿದ್ದಾರೆ. ಸೊ ನಾವು ಅದಕ್ಕೋಸ್ಕರ ಎಕ್ಸೈಟೆಡ್ ಆಗಿ ಕಾಯ್ತಿದ್ದೇವೆ, ಯಾಕಂದರೆ ಅದು ಉಳಿದವರ ಕಂಡಂತೆ, ಅದು ಪಾರ್ಟ್ 2. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇವೆ, ಯಾಕಂದರೆ ತುಂಬ ವರ್ಷಗಳಾಯಿತು ಅವರು ಅನೌನ್ಸ್ ಮಾಡಿ. 2019ಗೆ ಅನೌನ್ಸ್ ಮಾಡಿದರೆ ಅನಿಸುತ್ತೆ, ಮೋಸ್ಟ್ಲಿ 20ಗೆ. ಈಗ ನಾವು ಇರುವಂಥದ್ದು ಬೈಕಂಪಾಡಿ APMC ಮಾರ್ಕೆಟ್ ನೋಡ್ಬೋದು, ಇಂಡಸ್ಟ್ರಿಯಲ್ ಏರಿಯಾ. ಇದು ವಾಣಿಜ್ಯ ಸಂಕೀರ್ಣ ಕೃಷಿ ಉತ್ಪನ್ನ ಮಾರುಕಟ್ಟೆ ನೋಡ್ಬೋದು, ಮಂಗಳೂರಿನ ಮಾರುಕಟ್ಟೆ. ಸೂರತ್ಕಲ್ MRPL ಪಾಸ್ ಆಗಿ ಈಗ ಸೂರತ್ಕಲ್. ಇದು ಅಂಬುಜಾ ಸಿಮೆಂಟ್ಸ್, ನಮ್ಮದು ಅದಾನಿ ಅವ್ರದ್ದು ಫ್ಯಾಕ್ಟ್ರಿ ಇದೆ ನೋಡಿ, ಅಲ್ಲಿ ತುಂಬ ದೊಡ್ಡ ಫ್ಯಾಕ್ಟ್ರಿ ನೋಡ್ಬೋದು ನೀವು. ಅಂಬುಜಾ ಸಿಮೆಂಟ್ಸ್. ಕಾರ್ತಿಕ್ ಅವ್ರ ಸಿಂಗರ್ ಆ್ಯಕ್ಚುಲಿ. ಸೊ ಅದಾನಿ ಅವರ ಇದು ನೋಡ್ಬೋದು, ಅಲ್ಲಿ ದೊಡ್ಡ ದೊಡ್ಡ ಕ್ರೇನ್ಗಳು ನಿಂತಿದೆ. ದೊಡ್ಡ ದೊಡ್ಡ ಕ್ರೇನ್ ಇದೆಲ್ಲ ಹೌದೇ, ಅದಾನಿ ಅವ್ರದ್ದೆ. ACC ಸಿಮೆಂಟ್ಸ್. ಕಾರ್ತಿಕ್ ಅವರು ಸಾಂಗ್ ಹೇಳ್ತಿದ್ದಾರೆ, ದಯವಿಟ್ಟು ಗಟ್ಟಿಯಾಗಿ ಹೇಳಿ. ದಯವಿಟ್ಟು ಯಾರು ನಾವೀಗ ಬಂದಿರುವಂತದ್ದು ಒಂದು ಜಿಲ್ಲೆಯನ್ನು ಬಿಟ್ಟು ಇನ್ನೊಂದು ಜಿಲ್ಲೆಗೆ ಬಂದಿದ್ದೇವೆ. ಈಗ ರೆನಾಲ್ಡ್ ಶೋರೂಮ್ ಅನ್ನು ನೋಡ್ಬೋದು, ಮಂಗಳೂರು ನಗರದಲ್ಲಿದ್ದೇವೆ, ರಾಯಲ್ ಓಕ್. ಸೊ ಮಂಗಳೂರು ನಮ್ಮ ಜಿಲ್ಲೆ. ಮಂಗಳೂರು ಅನ್ನ ನಾವು ಕುಟ್ಲ ಅಂತ ಕರಿತೇವೆ. ಮಂಗಳೂರಿಗೆ ಮಂಗಳಾದೇವಿ ಹೆಸರು ಬಂದಿರುವಂಥದ್ದು. ಸೊ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಸೊ ರಾಜ್ ಬಿ ಶೆಟ್ಟಿ ಅವರು ಇದನ್ನ ಮೆನ್ಷನ್ ಮಾಡಿದ್ರು, ನಾನು ಅವರನ್ನ ಮೆನ್ಷನ್ ಮಾಡಿದೆ. ಇಲ್ಲಿ ಸ್ವಲ್ಪ ನಂಗೆ ವೈಬ್ ಸಿಗ್ತದೆ ಯಾವಾಗಲೂ ಇಲ್ಲಿಗೆ ಬ್ಯಾಂಗ್ಳೂರಿಗೆ ಬರುವಾಗ. ನೋಡಿ ಆ ಕಡೆ ನೋಡ್ಬೋದು, ಹುಡುಗಿರು ಜಾಸ್ತಿ ಇರ್ತಾರ. ಅಲ್ಲ ಇದು ಫ್ಲೈಓವರ್ ನೋಡಿ, ಅಡಿಗಡೆ ಗಾಡಿ ಇಲ್ಲಿ ನೋಡಿ ಓವರ್ಟೇಕ್ ಮಾಡ್ತಾರೆ ಮಳೆ ಬರುವಾಗ. ಈಗ ಇಲ್ಲಿ ನೋಡ್ಬಿಟ್ಟಿದೆ, ಓವರ್ಟೇಕ್ ಮಾಡ್ತಾರೆ ಹೇಳಿದ್ರು. ಸೊ ತುಂಬಾ ಚೆನ್ನಾಗಿದೆ ನೋಡಿ ಆ ಸಿಟಿಗೆ. ಈ ತರ ಮಾಡ್ಬೇಕು. ತಿರುಪತಿಲಿ ನಾನು ನೋಡಿದ್ದೆ ಲಾಸ್ಟ್ ಟೈಮ್, ಈ ತರ ಫ್ಲೈಓವರ್ ಮಾಡ್ಬೇಕು. ಏನೇ ಬನ್ನಿ ಅಲ್ಲ ಮೊಬೈಲ್. ಸೊ ವರ್ಕ್ ಬಿಲ್ಡಿಂಗ್ ನೋಡ್ಬೋದು, ಪ್ರೀಮಿಯಂ, ಖುಷಿ ಆಗುತ್ತೆ. ಸೊ ಮ್ಯಾಂಗ್ಳೂರಿನ ರೋಡ್ ತುಂಬಾ ಚೆನ್ನಾಗಿದೆ, ಗಡಿ ತೋರಿಸ್ತೇನೆ. ನೋಡ್ಬೋದು ಡಿಮಾರ್ಟ್ ಹೋಯ್ತು ಈಗ. ನಾವು ತುಂಬಾ ಕೂಲಾಗಿ ತೋರಿಸ್ತೀವಿ, ಡೋಂಟ್ ವರಿ. ಅಷ್ಟೊಂದು ಕಣ್ಣಿಗೆ ನೋವು ಕೊಡುದಿಲ್ಲ, ನನ್ನನ್ನು ನೋಡಿ ತಿಳ್ಕೊಳ್ಬೇಕು. ನನಗೆ ಯಾವುದೋ ಒಂದು ದೇಶಕ್ಕೆ ಬಂದ ಹಾಗೆ ಫೀಲ್ ಆಗ್ತದೆ ನೋಡಿ. ರೂಟಲ್ಲಿ ನೋಡ್ಬೋದು, ಅಯ್ಯೋ ಕಾರ್ದ ಆಟ ತುಂಬಾ ಚೆನ್ನಾಗಿದೆ. ಆ ಕರ್ವ್ ನೋಡಿ, ಇದು ನಾನು ಲಾಸ್ಟ್ ಟೈಮ್ ಚೈನಾದಲ್ಲಿ ನೋಡಿದ್ದೆ. ನೀವು ಹೀಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನಾನು ಹೊರ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ. ಚೈನಾ, ಹಾಂಗ್ಕಾಂಗ್, ಸಿಂಗಾಪುರ್. ಯಾಕೆ ಎಲ್ಲ ನೀವು ಅವರ ದೇಶಕ್ಕೆ ಹೋಗೋದು? ಬೇರೆ ದೇಶ ಇಲ್ವಾ? ನ್ಯೂಜಿಲ್ಯಾಂಡ್ ಹೋಗ್ಬೇಕು, ನ್ಯೂಜಿಲ್ಯಾಂಡ್, ಸೌದಿ, ದುಬೈ, ಪ್ಯಾರಿಸ್ ಬೇಡ, ಗಲೀಜು ಮಾರ. ನೋಡಿ ಆ ತರದ ನಂಗೆ ಚೈನಾಕ್ಕೆ ಯಾಕೆ ಹೋಗ್ಬೇಕಂದ್ರೆ ಇವರು ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ ಒಬ್ಬರ ಹೆಸರೇನು ಆರ್ ಲೇಡಿ ಸಿಂಗಾಂಗಿ, ನಮ್ದು ಕನ್ನಡತಿ ಮಂಗಳೂರಿನವಳು, ಅವಳ ಹೆಸರಂತ ಬರ್ತಿಲ್ಲ ಮಾರ. ಬಾಯಲ್ಲಿಂಟು ಅಲ್ಲ ಹೊಟ್ಟೆಲಿಂಟು ಬಾಯಿಗೆ ಬರ್ತಿಲ್ಲ. ಏನೋ ಹೆಸರುಂಟು ಮಾರ ಅವಳು. ನಾನು ಎಕ್ಸಾಕ್ಟ್ 1 ಗಂಟೆ ಅಣ್ಣ. ನಿಮ್ಮ ಸೀಮಾ ಅವರು KPT ಗೊತ್ತ
ಅವರು ಆಕ್ಚುಲಿ ಅಲ್ಲಿ ಇದ್ದಾರೆ. ಅವರು ಲಾಸ್ಟ್ ಟೈಮ್ ಉಡುಪಿ ಕಪಲ್ ವಾಯ್ಸ್ ಪಾರ್ಟ್ನರ್ ಒಂದು ವಾಯ್ಸ್ ಆಗಲು ಕೊಲಾಬ್ ವಿಡಿಯೋಗೆ ಏನಲ್ಲ ಇದಿತ್ತೆ ಉಡುಪಿ ಕಪಲ್. ಸೊ ಲಾಸ್ಟ್ ಇಯರ್ ಅಂಕಲ್ ಅಕ್ಟೋಬರ್ 11 ಬಿದ್ದಾಡ್ತೀನಿ ವೀಕ್ಷಕರೇ. ಈ ಸಾರಿ ಅಕ್ಟೋಬರ್ 11 ಈ ಸಾರಿ ಮತ್ತೆ ಈ ಸಲ 22nd ಬಿದ್ದಾಡ. ಸೊ ವರ್ಷ ಪೋಂದಪ್ಪ ನಿಗಲ್ಲ ಎಂಟರ್ಟೈನ್ಮೆಂಟ್ ಕೊರೊಂದಪ್ಪ ಬೇಜಾರಲ್ಲಿ ಪಡ್ಜಿ ಅದೇ ಉದ್ದ ಬಿಲ್ಡಿಂಗ್ ತೋಜಾವ ನಿಗಲೆ ಕನ್ಸ್ಟ್ರಕ್ಷನ್ ಆവുന്നുണ്ട്. ಪೊಲೀಸ್ ಇಲ್ಲತ್ತೆ ಖುಷಿ. ಸೊ ನಮ್ಮ ಬ್ಲಾಗರ್ ರೆಡಿ ಅಂತ ಹೇಳ್ತೀರ ಅವಳು. ವೀಕ್ಷಕರ ನಿಗಲ್ಲ ಒಣಸಾಡ ಎಂಕಲಿತ್ತ ಒಣಸಾದು ಸಾಧಾರಣ ಎಕ್ಕಡೆ ಬಿದ್ದಾಡ್ದಿತ್ತ ಐತ 4-15 ನಂತರ ಕ್ರಾಸ್ ಆಯ ವರುಣ್ ಎಕ್ಸ್ಪೀರಿಯನ್ಸ್ ಎಕ್ಸಲೆಂಟ್ ಬಂದು ಬರುತ್ತಂಡು. ಸೊ ವರುಣ್ ಹೂವಿನ ಗೊತ್ತ ವೀರ ವರುಣ. ಸೊ ಬುಕ್ ಟ್ರ್ಯಾಕ್ ಇನ್ 30 minutes LP ನ್ಯಾಷನಲ್. ಸೊ ಮುಲ್ಪ ಎಂಕಲ್ ಲೆಫ್ಟ್ പോകുന്നില്ല ಅಲ್ಪದಲ್ಲಿ 2 ಜನ ಹೊಸದೇರು ಏನು ಗೊತ್ತಜ್ಜಿ. ಸೊ ನಂತೂರು ನಮ್ಮ ಲೆಫ್ಟ್ ಇದು ಟರ್ನ್ ಆಯ ಇಂದು ನಂತೂರು ಆ್ಯಕ್ಚುಲಿ. ಸಬ್ಸ್ಕ್ರೈಬ್. ಸೊ ಇತ್ತೆ ಎಂಕಲ್ ತೊಕ್ಕೊಟ್ಟು പോകുന്നില്ല ಅಲ್ಪ ಒಂಜಿ ಚಾತ ಅಂಗಡಿ ಉಂಡು ಫೇಮಸ್. ಸೊ ಅಡೆ പോകുന്നിಲ್ಲ ತೂವಲ್ಲಿ ನಿಗಲಿತ್ತೆ. ಸೊ ಇತ್ತೆ ಒಂಚೂರು ವೈಬ್ ಚೇಂಜ್ ಆಗ್ತದೆ. ಒಂಜಿ ಬೇತೆನೆ ಸಿಟಿಗೆ ಬತ್ತಲೆಕ್ಕ. ಸೊ ಮೋಡ ಕವಿದ ವಾತಾವರಣ ನೋಡ್ಬೋದು ನೀವೀಗ. ಈಗ ನೀವು ನೋಡ್ಬೋದು ಹೋಟೆಲ್ ಪಿಂಗಾರ. ನಾವೀಗ ಟರ್ನನ್ನು ತಗೊಂಡಿದ್ದೇವೆ ಮಡಿಕೇರಿಗೆ ಹೋಗುವ ಟರ್ನ್. ಇಲ್ಲೊಂದು ಹಾರ್ಡ್ವೇರ್ ಇನ್ನೂ ಸಹ ಓಪನ್ ಇದೆ ಅನುಶ್ರೀ. ಬಟ್ ನಾನೀಗ ನೋಡಿದ್ದು ಟೈಮ್ 6 ಗಂಟೆ ಆಗಿದೆ ಅಷ್ಟೇ. ಅನುಶ್ರೀ ಹಾರ್ಡ್ವೇರ್ ತುಂಬ ಇದಾಗಿ ರೈಟಿಗೆಲ್ಲ ನಾವು ಮಡಿಕೇರಿಗೆ ರೈಟ್ ಆಯ್ತು. ಫ್ಲೈಓವರ್ ಇಂದ ಕೆಳಗೆ ರೈಟಿಗೆ ತಗೊಳ್ಬೇಕು. ರೈಟಿಗೆ ಇದು ನಮ್ಮ ಓ ಪ್ಲೇಸ್ ಕಾರ್ತಿಕ್. ಇದು ಎಷ್ಟಿದ್ದಾರೆ, ತುಂಬ ಟ್ರಾಫಿಕ್ ಇದೆ. ಇಲ್ಲೊಬ್ರು ರೈನ್ ಕೋಟ್ ಹಾಕೊಂಡು ಬಂದರು ನೋಡಿ, ಅವರಿಗೆ ಇಲ್ಲ. ಈ ಕಡೆ ದೀಪಾವಳಿ ಗೂಡ್ ದೀಪ. ತುಂಬ ಅಂಗಡಿಗಳಿವೆ ಅಲ್ಲಿ. ಆಮ್ಲೆಟ್ ಎಲ್ಲ ಸಿಗೋದಿಲ್ಲ, ತರಕಾರಿ ಅಂಗಡಿ. ಸೊ ನಾವೀಗ ರೆಸ್ಟೋರೆಂಟಲ್ಲಿ ಇದ್ದೇವೆ, ನೋಡ್ಬೋದು. ಚಿಕನ್ ಶೌರ್ಮಾ, ಎಂಕಲತ್ತ ഒന്നാണ്ട് ಬಯದಾನತ ಸ್ನಾಕ್ಸ್ ಆಂಡ್ ನೆಕ್ಸ್ಟ್ ಕೂಡ ಪಿದಾಡಿ ಅವು ತೋಜಲ್ಲ ಐ ಲವ್ ಕೊಂಡನ್ ಗುಜ್ಜಿ ಅದೇನು ಅಲ್ಪ ಫುಲ್ ಫಾಗ್ ಆಗಿದೆ. ಮಡಿಕೇರಿಗೆ ರೀಚ್ ಆಗಿದ್ದೇವೆ. ಇದೇನೇ ಕೆಲವೇ 5 ನಿಮಿಷಗಳಲ್ಲಿ ಮಡಿಕೇರಿಗೆ ಹೋಗಿ ಹಾಲ್ಟ್ ಆಗ್ತಾ ಇದ್ದೇವೆ. ತುಂಬಾ ಹೊತ್ತಿನ ನಂತರ ನಾವು ಬಂದಿರುವಂತದ್ದು ಮಡಿಕೇರಿಗೆ. ವೀಕ್ಷಕರೇ, ಇದು ಮಡಿಕೇರಿಯ ದೃಶ್ಯ ನೀವು ನೋಡ್ಬೋದು. ಸೂಪರ್ ಆಗಿದೆ ಮಡಿಕೇರಿ. ನೋಡಿ ಹೇಗಿದೆ, ಮಂಜು ಮುಸುಕಿದ ವಾತಾವರಣ ಮಡಿಕೇರಿಯಲ್ಲಿದೆ. ಹೋಟೆಲ್ ಗ್ರೀನ್ಲ್ಯಾಂಡ್ ಫಸ್ಟಿಗೆ ಸಿಗುವಂಥದ್ದು. ಗೈಸ್, ಕೊನೆಗೂ ಬಂದು ರೀಚ್ ಆಗಿಬಿಟ್ವಿ ಮಡಿಕೇರಿಗೆ.
ಸೊ ತುಂಬ ಚಳಿ ಆಗ್ತಿತ್ತು, ಆಗ್ತಿತ್ತು. ಸೊ ಬಂದು ಬೆಡ್ ಮೇಲೆ ಕೂತಿದ್ದೀನಿ. ನಂಗೆ ಆಗಲ್ಲ ಇನ್ನು. ನನ್ನ ಬ್ಯಾಗನ್ನು ನಾನು ತರಲಿಲ್ಲ ಕಾರಲ್ಲಿ, ಅಷ್ಟು ಚಳಿ ಆಗ್ತಾ ಉಂಟು. ಸೊ ಇಲ್ಲಿ ಎ ಸಿ ರೂಮ್ ಬುಕ್ ಮಾಡಬೇಡಿ, ಬಂದವರು ಸೀದಾ ಬಂದು ನಾನ್ ಎ ಸಿಲಿ ಬುಕ್ ಮಾಡಿ. ಮತ್ತಿನ್ನೇನು ಹೇಳೋಕ್ಕೇನಿಲ್ಲ, ಚಳಿಯೆಲ್ಲ ಆಗ್ತಾಯಿಲ್ಲ, ಕೈಕಾಲೆಲ್ಲ ನಡ್ತಾ ಇದೆ. ಸೊ ವೀಕ್ಷಕರು, ಸೊ ಏನು ಆಕಾಂಕ್ಷ ಅವರು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದಾರೆ, ಹಾಗೆ ನಾನು ಕೂಡ ಬ್ಲಾಗನ್ನು ಮುಕ್ತಾಯ ಮಾಡ್ತಾ. ತುಂಬ ಚಳಿ. ಸೊ ಬರಬೇಡಿ ಇಲ್ಲಿಗೆ. ಸೊ ನಾನು ಯಾಕೆ ಕನ್ನಡಕ ಹಾಕಿದೆ ಅಂದರೆ ಅಷ್ಟು ಚಳಿ ಇದೆ ಇಲ್ಲಿ, ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ. ಸೊ ನೀವು ಬರೋರು ಇಲ್ಲಿ ಬಂದು ಎ ಸಿ ರೂಮ್ ಬುಕ್ ಮಾಡೋದು ಬೇಡ.